ರಂಜಾನ್ ಹಬ್ಬದ ಪ್ರಯುಕ್ತ ಮಾನ್ವಿ ಪಟ್ಟಣದ ಈದ್ಗಾ ಶಾದಿ ಮಹಲ್ ಸಭಾಂಗಣದಲ್ಲಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಅವರು ಇಫ್ತಿಯಾರ್ ಕೂಟವನ್ನ ಆಯೋಜಿಸಿದ್ದರು. ಈ ಕೂಟದಲ್ಲಿ ಶಾಸಕ ಹಂಪಯ್ಯ ನಾಯ್ಕ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಮುಸ್ಲಿಂ ಬಾಂಧವರೊಂದಿಗೆ ಉಪವಾಸ ವ್ರತವನ್ನ ಮುಕ್ತಾಯಗೊಳಿಸಿ ಸಾಮರಸ್ಯ ಮೆರೆದಿದ್ದಾರೆ. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಸಚಿವ ಬೋಸರಾಜು ಅವರು, ರಂಜಾನ್ ತಿಂಗಳು ಶಾಂತಿ, ಸಹಬಾಳ್ವೆ ಮತ್ತು ದಾನ ಧರ್ಮದ ತಿಂಗಳು. ಮುಸ್ಲಿಂ ಬಾಂಧವರು 30 ದಿನಗಳ ಕಾಲ ರೋಜಾ ಉಪವಾಸ ವ್ರತವನ್ನ ಅತ್ಯಂತ ಶ್ರದ್ಧೆಯಿಂದ ಆಚರಿಸುತ್ತಾರೆ. ಇಫ್ತಿಯಾರ್ ಕೂಟಗಳು ಎಲ್ಲಾ ಸಮುದಾಯದವರನ್ನ ಒಗ್ಗೂಡಿಸುವಂತೆ ಒಂದು ಉತ್ತಮ ವೇದಿಕೆಯಾಗಿದೆ. ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕುವುದೇ ನಿಜವಾದ ಹಬ್ಬದ ಆಚರಣೆ ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಹಂಪಯ್ಯ ನಾಯ್ಕ ಅವರು, ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನ ಹೆಚ್ಚಿಸುತ್ತವೆ. ಎಲ್ಲಾ ಧರ್ಮೀಯರು ಒಂದಾಗಿ ಹಬ್ಬಗಳನ್ನ ಆಚರಿಸುವುದು ದೇಶದ ಐಕ್ಯತೆಗೆ ಸಾಕ್ಷಿ ಎಂದಿದ್ದಾರೆ. ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿದ ಮುಸ್ಲಿಂ ಬಾಂಧವರು ನಮಾಜ್ ಸಲ್ಲಿಸಿ ಉಪವಾಸ ವ್ರತವನ್ನ ಮುಕ್ತಾಯಗೊಳಿಸಿದ್ದಾರೆ. ಈದ್ಗಾ ಶಾದಿ ಮಹಲ್ ಸಭಾಂಗಣದಲ್ಲಿ ನಡೆದ ಇಫ್ತಿಯಾರ್ ಕೂಟದಲ್ಲಿ ಸಾವಿರಾರು ಮಂದಿ ಭಾಗವಹಿಸಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ವಿವಿಧ ಬಗೆಯ ಖಾದ್ಯಗಳನ್ನ ಸವಿದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯರು, ಇಂತಹ ಕೂಟಗಳು ನಮ್ಮಲ್ಲಿ ಪರಸ್ಪರ ಸಹಕಾರ ಮತ್ತು ಭಾವೈಕ್ಯತೆಯನ್ನ ಹೆಚ್ಚಿಸುತ್ತವೆ. ಇದು ಮಾನವೀಯ ಜನತೆಗೆ ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದ್ದಾರೆ. ಸಚಿವರು ಮತ್ತು ಶಾಸಕರ ಈ ಉಪಕ್ರಮಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಆದೇಶ ಕೊಟ್ಟಿದ್ರು, ಇವತ್ತು ಒಂದು ಊಟ ಕೊಡಬೇಕು ಮಾಡ್ತಾ ಇದ್ರು. ಅದರಿಂದ ಇವತ್ತು ನಾವೆಲ್ಲ ಸೇರಿ ಮುಸ್ಲಿಂ ಜನಾಂಗ ಕೋಟೆ ಅವರು ಈದ್ಗಾ ಮೂಲದವರು ಹಾಗೂ ಪೇಟೆ ಅವರೆಲ್ಲ ಸೇರಿ 3 ಜನ ಸೇರಿ ಎಲ್ಲ ಇವತ್ತು ಊಟ ವ್ಯವಸ್ಥೆ ಮಾಡಿಸ್ಕೊಟ್ರು ನಮ್ಮ ಸಾಹೇಬರು. ಅದಕ್ಕೆ ಒಂದು ಊಟ ಮಾಡ್ತಾ ಇದ್ದೀವಿ. ಪೂರ್ತಿ ಎಷ್ಟು ಜನ ಇದ್ದಾವೆ ಎಲ್ಲರಿಗೂ ಒಂದು ನಮ್ಮ PM ನರೇಂದ್ರ ಸ್ವಾಮಿ ಅವರು ಆದೇಶ ಕೊಟ್ಟಿದ್ರು, ಇವತ್ತು ಒಂದು ಊಟ ಕೊಡಬೇಕು ಮಾಡ್ತಾ ಇದ್ರು. ಅದರಿಂದ ಇವತ್ತು ನಾವೆಲ್ಲ ಸೇರಿ ಮುಸ್ಲಿಂ ಜನಾಂಗ ಕೋಟೆ ಅವರು ಈದ್ಗಾ ಮೂಲದವರು ಹಾಗೂ ಪೇಟೆ ಅವರೆಲ್ಲ ಸೇರಿ 3 ಜನ